ಇತ್ತೀಚೆಗೆ ಒಂದು ತುಂಬ ವೈರಲ್ ಆಗ್ತಿರೋ ಒಂದು ವಿಡಿಯೋ ಬಂದು ಜಬಲ್ಪುರದಲ್ಲಿ ಒಂದು ಬೋಟಲ್ಲಿ ಒಂದು ಘಟನೆ ಆಗಿದೆ. ಅಲ್ಲಿ ಎಷ್ಟು ಬೇಜವಾಬ್ದಾರಿಯಾಗಿ ಆ ಬೋಟ್ನ ಒಂದು ಸಿಸ್ಟಮ್ ಇದೆ ಅಂದರೆ, ನಿಜವಾಗ್ಲೂ 40 ಜನ ಹೋಗ್ತಾ ಇದ್ದಾರೆ. ಬಟ್ ಒಳಗಡೆ ಒಬ್ಬರಿಗೂ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಒಬ್ರಿಗೂ ಕೂಡ ಅಲ್ಲಿ ಲೈಫ್ ಜಾಕೆಟ್ ಯೂಸ್ ಮಾಡಿಲ್ಲ. ಅದಾದ ನಂತರ ಏನು ಬೋಟ್ ಒಂದು ಗಾಳಿಯಿಂದ ಏನು ಅಲುಗಾಡ್ತಾ ಇರುತ್ತಲ್ಲ, ಆ ಟೈಮಲ್ಲಿ ಬಂದು ಅವರು ಆ ಲೈಫ್ ಜಾಕೆಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದಾದ ನಂತರ ಅದೆಷ್ಟೇ ಟ್ರೈ ಮಾಡಿದರೂ ಕೂಡ ಅವ್ರನ್ನ ಸೇವ್ ಮಾಡೋಕ್ಕಾಗಲ್ಲ. ಸುಮಾರು ಜನ ಸತ್ತೋಗಿದ್ದಾರೆ. ಅದರಲ್ಲಿ ಸ್ವಲ್ಪ ತಂದೆಯರು ನೋಡಿ ಎಷ್ಟು ಪಾಪ, ಅವರು ಆ ಮಗುನ ಕಾಪಾಡಿ ಅಂತ ತನ್ನ ಮಗುನ ಕೊಡ್ತಾ ಇದ್ದಾರೆ ಮತ್ತೊಂದು ಬೋಟಲ್ಲಿ. ಅದಾದ ನಂತರ ಒಂದು ಮಗುನ ತಾಯಿ ಒಂದು ಎದೆ ಮೇಲೆ ಹಾಕೊಂಡಿದ್ದಾರೆ. ವೆರಿ ಸ್ಯಾಡ್ ಮೂಮೆಂಟ್ ಇದು. ಯಾಕಂದ್ರೆ ಒಬ್ಬ ತಾಯಿ ಯಾವ ರೀತಿ ತನ್ನ ಮಕ್ಕಳನ್ನ ಸೇವ್ ಮಾಡ್ತಾರೆ ಅಂತ ಜಸ್ಟ್ ಒಂದು ರಿಯಲ್ ಎಕ್ಸಾಂಪಲ್ ಇದು. ಇದು ನಿಜವಾಗ್ಲೂ ಆ ಬೋಟ್ ಅವ್ರದ್ದು ತಪ್ಪು. ಯಾಕಂದ್ರೆ ಅಲ್ಲಿ ಇನ್ನೂ ಅವರು ಲೈಫ್ ಜಾಕೆಟ್ನ ಮೊದಲೇ ಯೂಸ್ ಮಾಡ್ಬೋದಿತ್ತು. ಸೊ ಅಷ್ಟು ಒಂದು ಆಳವಾದ ನೀರಲ್ಲಿ ಹೋಗ್ತಾ ಇದ್ದಾರೆ ಅಂದರೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಘಟನೆ ಬಂದು ಸೊ ಲೈಫ್ ಜಾಕೆಟ್ನ ಅವ್ರು ಯೂಸ್ ಮಾಡ್ತಾ ಇರೋದು ಒಂದು ಆ ಗಾಳಿ ಜಾಸ್ತಿ ಆದಾಗ ಆ ಬೋಟ್ ಅಲುಗಾಡಬೇಕಾದ್ರೆ. ಸೊ ಇದನ್ನ ಪ್ರಿಕಾಕ್ಷನ್ ಅವ್ರು ಮೊದಲೇ ತೊಗೊಂಡಿದ್ರೆ ಇಷ್ಟು ಜನಗಳ ಒಂದು ಪ್ರಾಣನ ಸೇವ್ ಮಾಡ್ಬೋದಾಗಿತ್ತು. ಸೊ ಈ ರೀತಿ ಕೆಟ್ಟ ಘಟನೆ ಮತ್ತೆ ಮರುಕಳಿಸಿದ್ರಲ್ಲಿ ಇದೇ ರೀತಿ ಟ್ರೆಂಡಿಂಗ್ ನ್ಯೂಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ನ್ಯೂಸ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.